ಬ್ರಿಟಿಷರ ಆಗಮನವು ಸ್ಥಳೀಯ ಆಡಳಿತದ ರಚನೆಯನ್ನು ತೀವ್ರವಾಗಿ ಬದಲಾಯಿಸಿತು. ಅವರು ಅಧಿಕಾರವನ್ನು ಕೇಂದ್ರೀಕರಿಸಿದರು ಮತ್ತು ಭಾರತೀಯ ಹಳ್ಳಿಗಳ ಸ್ವಾವಲಂಬನೆಯನ್ನು ದುರ್ಬಲಗೊಳಿಸಿದರು. ಬ್ರಿಟಿಷರು ನೇರ ನಿಯಂತ್ರಣದತ್ತ ಗಮನಹರಿಸಿದ್ದರಿಂದ ಗ್ರಾಮ ಪಂಚಾಯತ್ ವ್ಯವಸ್ಥೆಯು ಅತಿ ದುರ್ಬಲವಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತ ತಲುಪಿತ್ತು. ಆದಾಗ್ಯೂ, ವಸಾಹತುಶಾಹಿ ಆಳ್ವಿಕೆಯಲ್ಲಿಯೂ ಸಹ, ಲಾರ್ಡ್ ರಿಪನ್ನಂತಹ ಕೆಲವು ಸುಧಾರಕರು ಹೆಚ್ಚಿನ ಸ್ಥಳೀಯ ಸ್ವ-ಆಡಳಿತಕ್ಕಾಗಿ ಕರೆ ನೀಡಿದರು. 1882ರಲ್ಲಿ ರಿಪನ್ ನಿರ್ಣಯವು ಭವಿಷ್ಯದ ವಿಕೇಂದ್ರೀಕರಣಕ್ಕೆ ಅಡಿಪಾಯವನ್ನು ಹಾಕಿತು, ಆದರೂ ಅದನ್ನು ಭಾಗಶಃ ಮಾತ್ರ ಕಾರ್ಯಗತಗೊಳಿಸಲಾಯಿತು. ಆದರೆ, ಈ ನಿರ್ಧಾರವು ಮುಂದಿನ ವಿಕೇಂದ್ರೀಕರಣ ಹಾಗೂ ಗ್ರಾಮ ಪಂಚಾಯತ್ಗಳ ಪುನಃಸಮರ್ಪಣೆಗೆ ಪ್ರೇರಣೆ ನೀಡಿದ ಕಾರಣ, ಅದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಮಹತ್ವದ ಬೇಡಿಕೆಯಾಗಿ ಹೊರಹೊಮ್ಮಿತು. ಮುಂದೆ ಮಹಾತ್ಮ ಗಾಂಧೀಜಿಯವರ ಕೈಯಲ್ಲಿ ಗ್ರಾಮ ಪಂಚಾಯತಿಯ ವ್ಯವಸ್ಥೆ ಯಾವ ರೀತಿ ತಿರುವನ್ನು ಪಡೆಯಿತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮತ್ತೆ ಸಿಗೋಣ. ನಮಸ್ಕಾರ.